ಬಿಡೆನು. ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ನೀವು ಗಮನಿಸ್ತಾ ಇದ್ದೀರಾ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಮುಂದೆ ಹೋಗಿ ತಿರ್ಗಿ ಹಿಂದೆ ಬರ್ತಾ ಇದ್ದೀವಿ. ಇದು ಯಾಕೆ ಅಂತ ನಾವು ನೋಡುವಾಗ, ಮೊದಲು ಆ 3ನೇ ಅಧ್ಯಾಯದ ಸಂಪೂರ್ಣ ಸಾರಾಂಶವನ್ನ ನಾವು ಕೆಲವು ವಚನಗಳಿಂದ ಕಲಿತು ಈಗ ನಾವು ಹಿಂದೆಯಿಂದ ನಾವು ಮುಂದೆ ಹೋಗ್ತೀವಿ. ಕೆಲಸಲ ಮುಂದೆಯಿಂದ ಹಿಂದೆ ಬರ್ತಾ ಇದ್ದೀವಿ ಈ ಅಧ್ಯಾಯದಲ್ಲಿ ಮಾತ್ರ. ಅದರಿಂದ ಇದು ನಮಗೆ ಕೆಲವು ಪಾಠಗಳನ್ನು ಕಲಿಯೋದಕ್ಕೋಸ್ಕರವಾಗಿ ಈ ರೀತಿ ಭಾಗಗಳನ್ನು ನಾನು ಆರಿಸಿಕೊಂಡಿದ್ದೇನೆ. ಇವಾಗ 3:15-19 ನೋಡೋಣ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. 16 ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ. ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದನು. 17 ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನದಲ್ಲೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. ಶಾಪ, ದುಃಖ, ಮುಳ್ಳು, ಬೆವರು, ಧೂಳು ಯೇಸುವಿನ ಮೇಲೆ ಹಾಕಲಾಯಿತು. ಇದರಿಂದ ಯೇಸು ನಮ್ಮೆಲ್ಲರನ್ನ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಗಮನಿಸಿದ್ರ, 3 ವಿಷಯದಲ್ಲಿ ದೇವರು ಒಂದೊಂದು ನೆಗೆಟಿವ್ ಆದಂತ ಕಾರ್ಯವನ್ನ ದೇವರು ಹೇಳ್ತಾರೆ. ಅಂದ್ರೆ ದೇವರು ಹೇಳೋದಕ್ಕೆ ಇಷ್ಟ ಇಲ್ಲ, ಬಟ್ ಆದ್ರೆ ನ್ಯಾಯವಾದ ದೇವರು, ನ್ಯಾಯ ಸ್ವರೂಪನಾದ ದೇವರು, ನೀತಿಯುಳ್ಳ ದೇವರಾಗಿರೋದ್ರಿಂದ ಅಲ್ಲಿ ಸ್ತ್ರೀಗೂ ಪುರುಷನಿಗೂ ಮಾತ್ರವಲ್ಲದೆ ಸರ್ಪಕ್ಕೂ ಅಲ್ಲಿ ದೇವರು ಏನ್ ಮಾಡ್ತಾರೆ, ಶಾಪವನ್ನ ಅಥವಾ ಅಲ್ಲಿ ಅವರು ಮಾಡಿದಂತ ತಪ್ಪಿಗೆ ಶಿಕ್ಷೆಯನ್ನ ಘೋಷಣೆ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಸ್ತ್ರೀ ಸೈತಾನ್ ಹತ್ರ ನಿಲ್ಬಾರ್ದಾಗಿತ್ತು, ಮಾತಾಡಬಾರ್ದಾಗಿತ್ತು, ಅವನು ಹೇಳ್ದಾಗೆ ಮಾಡಬಾರ್ದಾಗಿತ್ತು. ಅನೇಕ ವೇಳೆ ಅನೇಕ ಸ್ತ್ರೀಯರು ಇದರಲ್ಲಿ ತಪ್ಪೋದುಂಟು. ನಾವು ನೋಡ್ಬೇಕಾದ್ರೆ ನೀವು ಕುಟುಂಬವಾಗಿ ಎಲ್ಲ ಕಾರ್ಯಗಳನ್ನ ತೀರ್ಮಾನ ಮಾಡ್ರಿ. ನಿಮ್ಮ ಗಂಡನೊಂದಿಗೆ ನೀವು ಹಂಚಿಕೊಳ್ಳ್ರಿ. ನೀವು ಕುಟುಂಬವಾಗಿ ತೀರ್ಮಾನ ಮಾಡ್ರಿ. ಕುಟುಂಬಕ್ಕೆ ಸೈತಾನನು ಒಳಗಡೆ ಬರುವ ಹಾಗೆ ಅನುಮತಿ ಕೊಡಬೇಡಿ. ಪ್ರತಿಯೊಂದು ಕಾರ್ಯಗಳಲ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ರಿ. ಹಣ ವಿಷಯ ಇರ್ಬೋದು, ನಿಮ್ಮ ಮನೆಯ ವಿಷಯ ಇರ್ಬೋದು, ಮನೆಯ ಆಸ್ತಿ ಪಾಸ್ತಿಗಳು ಅಥವಾ ಹಕ್ಕು ಪತ್ರಗಳಿರ್ಬೋದು, ಇದೆಲ್ಲದ್ರ ಬಗ್ಗೆ ಎಚ್ಚರಿಕೆ ಆಗಿರ್ರಿ. ಯಾರು ಮಾತ್ರ ನಂಬೇಡ್ರಿ. ಗಂಡ ಹೆಂಡತಿ ಅಲ್ವಾ, ಮುಖ್ಯವಾಗಿ ದೇವರ ಮಕ್ಕಳಾಗಿರುವಂತ ನೀವು. ಕೆಲವು ವೇಳೆ ನಾವು ನೋಡ್ತೀವಿ, ದೇವರ ಮಕ್ಕಳಾಗದೇ ಇರಂತ ಅನೇಕರು ಈ ರೀತಿ ನಾವು ಕೆಲವು ವೇಳೆ ಇಂಥ ಒಂದು ಜ್ಞಾನವಿಲ್ಲದೆ ಬೀಳೋದುಂಟು. ಆದ್ರೆ ದೇವರ ಮಕ್ಕಳಾಗಿರುವಂತ ಅನೇಕರು ಬೀಳೋದಕ್ಕೆ ಕಾರಣ ಯಾಕಂತಂದ್ರೆ ಅನೇಕ ಕಾರ್ಯಗಳನ್ನು ಬಚ್ಚಿಡೋದ್ರಿಂದ. ಹೀಗಾಗಿ ಆ ಸ್ತ್ರೀಗೆ ಏನ್ ಶಾಪ ಬಂತು ಅಂತ ನಾವು ನೋಡುವಾಗ, ಆಕೆ ಬಹು ವೇದನೆಯಿಂದ ಮಕ್ಕಳನ್ನ ಹೇರಬೇಕು ಎಂಬುದಾಗಿ ದೇವರಲ್ಲಿ ಆಕೆಗೆ ಹೇಳ್ತಾರೆ. ಮಾತ್ರವಲ್ಲದೆ ದೇವರು ಅಲ್ಲಿ ಆ ಪುರುಷನಿಗೆ ಏನ್ ಹೇಳ್ತಾರೆ ಅಂತ ನಾವು ನೋಡುವಾಗ, ನೀನ್ ಜೀವಮಾನದಲ್ಲೆಲ್ಲ ದುಡಿದು ಕಷ್ಟಪಡ್ಬೇಕು, ಬೆವರಿಡಬೇಕು. ಯಾಕಂದ್ರೆ ಭೂಮಿಗೆ ಶಾಪ ಬಂತು ನಿನ್ನ ನಿಮಿತ್ತ. ಸೊ ಇವತ್ತು ಮನುಷ್ಯ ಕಷ್ಟಪಟ್ಟೆ ಕೆಲಸ ಮಾಡ್ಬೇಕು. ಯಾವುದು ಸುಲಭವಾಗಿ ಬರಲ್ಲ. ಸುಲಭವಾಗಿ ಬೆನಿಫಿಟ್ ಅನ್ನ ಎದುರು ಸಹ ನೋಡ್ಬೇಡಿ. ಕಷ್ಟಪಟ್ಟೆ ನೀನು ಎಲ್ಲವನ್ನ ಮಾಡ್ಬೇಕಾಗಿದೆ. ಮಾತ್ರವಲ್ಲದೆ ಮನುಷ್ಯನೇ, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ಮಣ್ಣಿನಲ್ಲೇ ನೀನು ಸೇರ್ಬೇಕು. ಇವತ್ತು ಅಲ್ಲಿಂದಲೇ ಬಂದಿರೋದು ಸಾವು. ಯಾಕೆ ಮಣ್ಣಿಗೆ ಹಾಕ್ತಾರೆ ಅಂತ ನಾವು ನೋಡುವಾಗ, ಮನುಷ್ಯ ಮಣ್ಣಿನಿಂದ ತೆಗೆಯಲ್ಪಟ್ಟಿದ್ದು. ಅದರಿಂದ ನೀನು ಅಲ್ಲಿ ಹೋಗ. ಅದು ನನ್ಗೆ ಇಷ್ಟ ಇರಲಿಲ್ಲ, ನೀನು ಸದಾಕಾಲ ನನ್ನ ಜೊತೆ ಇರಬೇಕು, ಈ ಭೂಮಿಯಲ್ಲೇ ನಾನು ನಿನ್ನೊಂದಿಗೆ ಅನ್ಯೋನ್ಯತೆ ಉಳ್ಳವನಾಗಿರ್ಬೇಕಂತ ದೇವರು ಇಷ್ಟಪಟ್ರು. ಬಟ್ ಅದನ್ನ ಇವಾಗ ಮನುಷ್ಯ ಹಾಳು ಮಾಡ್ಕೊಂಡಿದ್ರಿಂದ ಈಗ ಆ ಭೂಮಿಯನ್ನ ದೇವರು ನಾಶ ಮಾಡಿ ನೂತನ ಭೂಮಂಡಲ ಆಕಾಶವನ್ನು ಉಂಟು ಮಾಡಿ ಯೇಸುವನ್ನ ನಂಬಿ ಪಾಪ ಕ್ಷಮಾಪಣೆಯನ್ನು ಹೊಂದಿ ಯೇಸುವನಿಗೆ ಜೀವಿಸ್ತಾರವರನ್ನ ಆ ಹೊಸ ನೂತನ ಆಕಾಶ ಭೂಮಂಡಲದಲ್ಲಿ ಇಟ್ಟು ಸೈತಾನ ಇಲ್ಲಿರುವಂತ ಭೂಮಿಯನ್ನ ಉಂಟು ಮಾಡಿ ದೇವರು ನಮ್ಮೆಲ್ಲರನ್ನ ತನ್ನ ಜೊತೆ ಇಡೋದಕ್ಕೆ ಇಷ್ಟಪಡ್ತಾರೆ.
ಆದರೆ ಈ ಸಾವನ್ನೋದು ಮನುಷ್ಯ ಕುಲಕ್ಕೆ ಆದಾಮನಿಗೆ ಬಂತು. ಅದರಿಂದ ಆದಾಮನಿಂದ ಹುಟ್ಟಿದಂತ ನಾವೊಬ್ಬೊಬ್ಬರು ಸಹ ಇದನ್ನ ಅನುಭವಿಸ್ಬೇಕಾಗಿ ಬಂತು. ಆದ್ರೆ ಗುಡ್ ನ್ಯೂಸ್ ಏನು? ಆ ಸಾವನ್ನ ಯೇಸು ಸ್ವಾಮಿ ತನ್ನ ಶಿಲುಬೆಯಲ್ಲಿ ಜಯಿಸಿದ್ದಾರೆ, ಪುನರುತ್ಥಾನ ಹೊಂದಿದ್ದಾರೆ. ಆತ ನಂಬಿದಂತ ನಾವು ಸಹ ಪುನರುತ್ಥಾನ ಹೊಂದೇವೆ. ಹೀಗಾಗಿ ಸಾವಿಗೆ ಭಯಪಡಬೇಡಿ, ಅದು ಜಸ್ಟ್ ಆರಂಭ ಅಷ್ಟೇ, ಅದು ಕೊನೆಯಲ್ಲ. ನಮಗೆ ನಿತ್ಯ ಜೀವ ಇದೆ. ಆ ರೀತಿ ನಿತ್ಯ ಜೀವನ ಅನುಭವಿಸ್ಬೇಕಾ? ಕರ್ತನ ಬಳಿಗೆ ಬನ್ರಿ, ಕರ್ತನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ತಂದೆ. ಆದರೆ ಇವತ್ತು ನಾವು ಅನೇಕ ವಾಕ್ಯಗಳನ್ನ ನಾವು ನೋಡಿದ್ವಪ್ಪ. ನೀನು ಇಲ್ಲಿ ನೋವಿನಿಂದ ಹೇಳುವಂತ ಕೆಲವು ಸಂಗತಿಗಳನ್ನ ನಾವು ಕಲಿತೆವು. ಅದನ್ನೆಲ್ಲ ನಾವೇ ಬರ ಮಾಡ್ಕೊಂಡಿದ್ದು, ನಮ್ಮನ್ನು ಕ್ಷಮಿಸು. ಆದ್ರೆ ನಮಗಾಗಿ ನೀನು ನಿತ್ಯ ಪ್ರೀತಿಯನ್ನ, ಶಾಶ್ವತವಾದ ಪ್ರೀತಿಯನ್ನು ಇಟ್ಕೊಂಡಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಆತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ಹೇಳಿದ
ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ. ನಾ